ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಘಟನೆಯ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಸಿಎಂ ಡಿಕೆಶಿ. ಇನ್ನು ನಿನ್ನೆಯ ಘಟನೆ ಸರಿ ಅಂತ ನಾನು ಹೇಳಲ್ಲ. ಕೊಡಗಿನಲ್ಲಿ ಈ ಹಿಂದೆ ಬಿಜೆಪಿ ಪ್ರತಿಭಟನೆಯ ಸಂದರ್ಭ ಲಾಠಿ ಹಾಗೂ ಮಚ್ಚು ಸಿಕ್ಕಿತ್ತು. ಮೊಟ್ಟೆಯಲ್ಲಿ ಹೊಡೆದಿದ್ದನ್ನ ನಾನು ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳಲ್ಲ. ಹಿಂದೆ ಏನೇನಾಗಿದೆ ಅಂತ ಬಿಜೆಪಿಯವರು ಹೇಳಲಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು. ಡಿಕೆ ಸರ್ಕಾರ, ಕೋತ್ವಾಲ್ ಸರ್ಕಾರ ಎಂಬ ವಿಪಕ್ಷಗಳ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಡಿಕೆಶಿ ಮಾತನಾಡಿದ್ರು. ಅವರ ಖುಷಿಗೆ ಏನು ಬೇಕಾದರೂ ಹೇಳಿ, ಹೇಗೆ ಬೇಕಾದರೂ ಮಾತಾಡಲಿ ಅಂತಂದ್ರು. ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ಮದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ. ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲೇ ಇಲ್ಲ. ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ರೆ ಬೇಕಾದ್ರೆ ಬಂದು ಏನು ಬೇಕಾದ್ರೂ ಮಾಡಲಿ. ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ಅವ್ರ ಖುಷಿಗೆ ಏನು ಬೇಕಾದ್ರೂ ಮಾತಾಡಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂಥ ಆಳ್ತ ಕೊಡ್ತಾ ಇದ್ದೀನಿ. ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅವ್ರು ಬಿಟ್ಟಿದ್ದಾರೆ. ಅವ್ರು ಏನು. ಇನ್ನು ಮೊಟ್ಟೆ ಎಸೆದಿದ್ದಕ್ಕೆ ಗಾಂಧಿ ಪ್ರತಿಮೆಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡಿರೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಅಶೋಕ್ಗೆ ವಿಪಕ್ಷ ನಾಯಕರಾಗಿ ಏನಾಗಿದೆ ಅಂತ ಗೊತ್ತಿಲ್ಲ. ಅಶೋಕ್ಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಅನಿಸ್ತಾ ಇದೆ. ಹರಿಪ್ರಸಾದ್ ಅವರ ಮಾತಿದು. ಬ್ಲಾಕ್ ಟಿಕೆಟ್ ಮಾರ್ತಾ ಇದ್ದವರೆಲ್ಲ ಇಂದು ನಾಯಕರಾಗಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಗಾಂಧಿ ಟೋಪಿ ಬಾವುಟ ಮಾತ್ರ ಸಿಗುತ್ತೆ. ತಲ್ವಾರ್, ತ್ರಿಶೂಲ್ ತಿರುಗಿಸೋದು ಯಾರು ಅಂತ ನಮಗೆ ಗೊತ್ತಿದೆ. ಮೊಟ್ಟೆ, ಚಪ್ಪಲಿ ಎಸೆಯುವ ಸಂಸ್ಕೃತಿ ಯಾರು ಶುರು ಮಾಡಿದ್ದು ಅನ್ನೋದನ್ನ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದಿದ್ದು ಯಾರು ಅಂತ ಬಿಜೆಪಿಗೆ ಪ್ರಶ್ನೆ ಮಾಡಿದ್ರು ಬಿಕೆ ಹರಿಪ್ರಸಾದ್. ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ. ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದರು. ಅದು ಬುದ್ಧಿಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ಕೆಲವು ನಾಯಕರು ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ HMTಯ ಕಾರ್ಖಾನೆಯ ಒಂದು ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ಪಿಕ್ಚರ್ ಥಿಯೇಟರ್ನ ಟಿಕೆಟ್ನ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ನಾಯಕರಾಗಿಬಿಟ್ಟಿದ್ದಾರೆ. ಇವರು ಮಾತಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏಕವಚನ, ಅವರಿಗೆ ದೇಶದ್ರೋಹಿಗಳು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಬಗ್ಗೆ ಎಲ್ಲ ಮಾತಾಡಿರ್ತಕ್ಕಂಥ ಅಣಿಮುತ್ತುಗಳು ನೋಡಿದಾಗ ಇವ್ರಿಗೆ ಬುದ್ಧಿಭ್ರಮಣೆ ಆಗಿರೋದ್ರಲ್ಲೂ ಯಾವುದೂ ಸಂದೇಹ ಇಲ್ಲ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ. ತುಕಡೆ ತುಕಡೆ ಗ್ಯಾಂಗ್ ಅವರು ಆಗಿದ್ದರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ ಹೋಗ್ಬೇಕು? ನಡ್ಡಾ ಅವರು ಈ ತುಕಡೆ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಬಹಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಸಾಯಂಕಾಲದ ಹೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಲವಾರು, ಕತ್ತಿ, ಬಾಂಬು ಏನೇನೋ ಹೇಳ್ಬಿಟ್ಟಿದ್ದಾರೆ. RSS ಅವರು ಭಾರತೀಯ ಜನತಾ ಪಾರ್ಟಿ ಅವರ ಕಚೇರಿಗಳಲ್ಲಿ ಏನೇನಿತ್ತು ಅಂತ ಹೇಳಿ. ಕಣ್ಣೂರು ಬಿಜೆಪಿ ಕಚೇರಿಯಲ್ಲಿ ಬಾಂಬು ಮತ್ತು ಸುಮಾರು 100 ಮಾರಕಾಸ್ತ್ರಗಳು, ನಾಡ ಬಾಂಬ್, ಸ್ಟೀಲ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ಇತರ ನೂರಾರು ಪ್ರಕರಣಗಳು ಭಾರತೀಯ ಜನತಾ ಪಾರ್ಟಿ ಅವರ RSS ಅಲ್ಲಿ ಇರ್ತಕ್ಕಂಥ ನಾವು ನೋಡಬಹುದು. ಕಾಂಗ್ರೆಸ್ ಪಕ್ಷದವರಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದ್ರೆ ನಿಮಗೆ ಸಿಕ್ಕೋದಿಲ್ಲಿ ತ್ರಿವರ್ಣ ಧ್ವಜ
ಗಾಂಧಿ ಟೋಪಿ ಇವು ಮಾತ್ರ ಸಿಗುತ್ತೆ. ಇನ್ನು ಇಲ್ಲಿ ಲಾಠಿ ಆಗಲಿ ತಲವಾರ್ ಆಗಲಿ ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ತಲವಾರುಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡು ಅಂತ ಹೇಳಿದವ್ರು ಯಾರು ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.